ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿರ್ತಕ್ಕಂಥ ಕೆಲವೊಂದು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮುಖ್ಯವಾಗಿ ಸಮ್ ರೂಲ್ ಅಂದರೆ ಏನು, ಪ್ರಾಡಕ್ಟ್ ರೂಲ್ ಅಂದರೆ ಏನು, ಕೋಷಂಟ್ ರೂಲ್ ಅಂದರೆ ಏನು, ಹಾಗೆ ಅದು ಹೇಗೆ ಸಾಲ್ವ್ ಮಾಡೋದು, ಯಾವಾಗ ನಾವು ಸಮ್ ರೂಲು, ಪ್ರಾಡಕ್ಟ್ ರೂಲು, ಕೋಷಂಟ್ ರೂಲ್ನ ಉಪಯೋಗಿಸ್ಕೋಬೇಕು ಮತ್ತು ಹೇಗೆ ಲೆಕ್ಕಗಳನ್ನ ಸಾಲ್ವ್ ಮಾಡಬೇಕು ಅಂತ ಕೆಲವೊಂದು ಲೆಕ್ಕಗಳನ್ನ ನಾವು ಬಿಡಿಸಿದ್ದೀವಿ ಕೂಡ. ಸೊ ಈ ಒಂದು ಸೆಕೆಂಡ್ ಪಿ ಯು ಸಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಫ್ರೆನ್ಷಿಯೇಷನ್ ಅನ್ನುವ ಈ ಚಾಪ್ಟ್ರಲ್ಲಿ ಟಾಪಿಕ್ ಶುರು ಆಗುವುದೇ ಚೈನ್ ರೂಲಿಂದ. ನೀವು ಚೈನ್ ರೂಲ್ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂದರೆ ಮುಂದೆ ಬರ್ತಕ್ಕಂಥ ಟೈಪ್ಸ್ ಆಫ್ ಡಿಫ್ರೆನ್ಷಿಯೇಷನ್ನು ತುಂಬ ಸುಲಭವಾಗತ್ತೆ. ಸೊ ಹಾಗಾದರೆ ಚೈನ್ ರೂಲ್ ಅಂದರೆ ಏನು, ಚೈನ್ ರೂಲ್ ಯಾವಾಗ ಉಪಯೋಗಿಸ್ಕೋತೀವಿ ಅದನ್ನು ನೋಡೋಣ ಮೊದಲಿಗೆ. ಸೊ ಇಫ್ y is a function of u and u is a function of x, then the derivative of y with respect to x is found by using chain rule. ಹಾಗಂದ್ರೆ ಏನು? ಈಗ ಒಂದು ಫಂಕ್ಷನ್ ಇದೆ y is equal to f of u ಅಂತ. You already know that y is dependent variable. ಯಾಕೆ? It depends on u. ಈಗ u ಇನ್ ಟರ್ನ್ ಡಿಪೆಂಡ್ಸ್ ಆನ್ ಎಕ್ಸ್ ಅಂದರೆ ವೈ ಯು ಮೇನ್ ಡಿಪೆಂಡ್ ಆಗುತ್ತೆ. ಯು ವ್ಯಾಲ್ಯೂ ಏನು ಚೇಂಜ್ ಆಗುತ್ತೋ ಆವಾಗ ವೈ ಕರೆಸ್ಪಾಂಡಿಂಗ್ ಆಗಿ ಚೇಂಜ್ ಆಗಿರುತ್ತೆ. ಆದರೆ ಯು ಕೂಡ ಒಂದು ಫಂಕ್ಷನ್ನು, ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರೋದ್ರಿಂದ ಎಕ್ಸು ಚೇಂಜ್ ಆದಂಗಲ್ಲ ಯು ಕೂಡ ಚೇಂಜ್ ಆಗುತ್ತೆ, ಯು ಚೇಂಜ್ ಆದಂಗಲ್ಲ ವೈ ಕೂಡ ಚೇಂಜ್ ಆಗಿರುತ್ತೆ. ಹಾಗಂದ್ರೆ ಏನು? ಈಗ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಯು ಆಫ್ ಎಕ್ಸ್. ಹಾಗಂದರೆ ವೈ ಡಿಪೆಂಡ್ಸ್ ಆನ್ ಯು ಅಂದರೆ ಅದರ ವ್ಯಾಲ್ಯೂ ಯು ಮೇನ್ ಡಿಪೆಂಡ್ ಆಗುತ್ತೆ. ಯು ಚೂರು ಚೇಂಜ್ ಆದರೆ ವೈ ಕೂಡ ಚೇಂಜ್ ಆಗಿರುತ್ತೆ. ಆದರೆ ಯು ಚೇಂಜ್ ಆಗೋದು ಯಾವಾಗ ಅಂದರೆ ಎಕ್ಸು ಚೇಂಜ್ ಆದಾಗ. ವೈ? ಬಿಕಾಸ್ ಯು ಡಿಪೆಂಡ್ಸ್ ಆನ್ ಎಕ್ಸ್. ಸೊ ಇದು ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದ್ದಾಗ ವಿ ಯೂಸ್ ಚೈನ್ ರೂಲ್. ಲೆಕ್ಕಗಳು ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ಅರ್ಥ ಆಗತ್ತೆ ಇದು. ಹಾಗಾದರೆ ಇದರ ಡೆರಿವೇಟಿವ್ ಹೆಂಗೆ ಕಂಡುಹಿಡಿಯೋದು? ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಗೆ ಕಂಡುಹಿಡಿಯೋದು ಅಂದರೆ ಡಿ ವೈ ಬೈ ಡಿ ಎಕ್ಸ್. ಅಂದರೆ ವೆನ್ ದೆರ್ ಈಸ್ ಎ ಚೇಂಜ್ ಇನ್ ಎಕ್ಸ್, ವಾಟ್ ಈಸ್ ದ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ವೈ, ಅದನ್ನು ಡಿ ವೈ ಬೈ ಡಿ ಎಕ್ಸ್ ಅಂತ ಕರಿತೀವಿ. ಸೊ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಯಾಕೆ ಹಿಂಗೆ ಬರ್ತಿದ್ದೀವಿ ಅಂದರೆ ಯು ನೋ ದ್ಯಾಟ್ ವೈ ಡಿಪೆಂಡ್ಸ್ ಆನ್ ಯು, ಅದಕ್ಕೋಸ್ಕರ ಡಿ ವೈ ಬೈ ಡಿ ಯು ಅಂತ ಹೇಳ್ತೀವಿ. ವೆನ್ ದೇರ್ ಈಸ್ ಎ ಚೇಂಜ್ ಇನ್ ಯು, ದೇರ್ ವಿಲ್ ಬಿ ಎ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ವೈ. ಅದೇ ರೀತಿ ವೆನ್ ದೇರ್ ಈಸ್ ಎ ಚೇಂಜ್ ಇನ್ ಎಕ್ಸ್, ದೇರ್ ವಿಲ್ ಬಿ ಎ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ಯು. ಎಕ್ಸ್ ವೈ ಯಾವಾಗ ಚೇಂಜ್ ಆಗುತ್ತೆ ಅಂದರೆ ಎಕ್ಸ್ ಚೇಂಜ್ ಆದಾಗ ಯು ಚೇಂಜ್ ಆಗಿರುತ್ತೆ, ಯು ಚೇಂಜ್ ಆಗಿದ ತಕ್ಷಣ ವೈ ಕೂಡ ಚೇಂಜ್ ಆಗಿರುತ್ತೆ. ಸೊ ಫೈನಲ್ ಆಗಿ ಏನು ಅಂತ ಅರ್ಥ ಮಾಡ್ಕೋಬೇಕು? ವೈ ಡಿಪೆಂಡ್ಸ್ ಆನ್ ಎಕ್ಸ್. ಡೈರೆಕ್ಟಾಗಿ ಡಿಪೆಂಡ್ ಆಗಿಲ್ಲದೆ ಇದ್ರೂ ಇಂಡೈರೆಕ್ಟಾಗಿ ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದೇ ಚೈನ್ ರೂಲ್. ಈ ಡೆರಿವೇಟಿವ್ ಏನಿದೆ ಇದಕ್ಕೆ ಯಾಕೆ ಚೈನ್ ರೂಲ್ ಅಂತ ಕರಿತೀವಿ ಅಂದರೆ ಇಲ್ಲಿ ಎರಡೇ ವೇರಿಯಬಲ್ ಇದೆ. ಅಂದರೆ ಯು ಮತ್ತು ಎಕ್ಸ್. ಯು ಈಸ್ ಎ ವೇರಿಯಬಲ್, ಎಕ್ಸ್ ಇಸ್ ಎ ವೇರಿಯಬಲ್. ಅಂದರೆ ಇಟ್ಸ್ ನಥಿಂಗ್ ಬ್ಯಾಟ್ ಟೂ ವೇರಿಯಬಲ್ಸ್ ಇದೆ. ಟೂ ವೇರಿಯಬಲ್ಸ್ ಇದ್ದಾಗ ಈ ರೀತಿ ನಾವು ಕಂಡುಹಿಡಿತೀವಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಯು ಇಂಟು ಡಿ ಯು ಬೈ ಡಿ ಎಕ್ಸ್, ವೇರ್ ಎಫ್ ಡ್ಯಾಶ್ ಆಫ್ ಯು ಅಂದರೆ ಡಿ ವೈ ಬೈ ಡಿ ಯು ಅಂತ ಅರ್ಥ. ಓಕೆ, ಹಾಗಾದರೆ ವೈ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯು ಈಸ್ ಎ ಫಂಕ್ಷನ್ ಆಫ್ ಎಸ್. ಅಂದರೆ ಯು ಡಿಪೆಂಡ್ಸ್ ಆನ್ ಎಸ್ ಆ್ಯಂಡ್ ಎಸ್ ಆಲ್ಸೋ ಡಿಪೆಂಡ್ಸ್ ಆನ್ ಎಕ್ಸ್. ಸೊ ಈ ರೀತಿ ಇದ್ದಾಗ
ಚೈನ್ ರೂಲ್ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್. ಸೊ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಸ್ ಇಂಟು ಡಿ ಎಸ್ ಬೈ ಡಿ ಎಕ್ಸ್. ಯಾಕೆ ಹೀಗಿದೆ? ವೈ ಬಿಕಾಸ್ ಎಸ್ ಡಿಪೆಂಡ್ಸ್ ಆನ್ ಎಕ್ಸ್. ವೆನ್ ದೆರ್ ಈಸ್ ಎ ಚೇಂಜ್ ಇನ್ ಎಕ್ಸ್, corresponding change in S will happen. When there is a change in S, there will be a corresponding change in U. When there is a corresponding, when there is a change in U, there will be a corresponding change in Y. So ಈ ರೀತಿ ಚೈನ್ ಆಗಿರೋದ್ರಿಂದ ಇದನ್ನು ಚೈನ್ ರೂಲ್ ಅಂತ ಕರಿತೀವಿ. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದಿದ ತಕ್ಷಣ ವೈ ಡಿಪೆಂಡ್ಸ್ ಆನ್ ಯು, ಸೊ ದೇರ್ ಫಾರ್ ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ಯು ಡಿಪೆಂಡ್ಸ್ ಆನ್ ಎಸ್. ಸೊ ಆದ್ದರಿಂದ ಡಿ ಯು ಬೈ ಡಿ ಎಸ್, ಎಸ್ಸು ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೋಸ್ಕರ ಡಿ ಎಸ್ ಬೈ ಡಿ ಎಕ್ಸ್. ಸೊ ಇದನ್ನು ಚೈನ್ ರೂಲ್ ಅಂತ ಕರಿತೀವಿ. ಇದೇ ಥರ ವೇರಿಯಬಲ್ ಫಂಕ್ಷನ್ ಒಳಗಡೆ ಫಂಕ್ಷನ್ ಇದ್ದರೆ ಅದು ಎಷ್ಟು ಫಂಕ್ಷನ್ಸ್ಗಳಿರುತ್ತೋ ಅಷ್ಟು ಸಲ ಇದು ಪ್ರಾಡಕ್ಟ್ ಆಗಿರುತ್ತೆ. ಈ ರೀತಿ ನಾವು ಒಂದು ಕೊಟ್ಟಿರ್ತಕ್ಕಂಥ ಫಂಕ್ಷನ್ ಅದರೊಳಗೂ ಪರ್ಟಿಕ್ಯುಲರ್ ಆಗಿ ಇದನ್ನು ಕಾಂಪೋಸಿಷನ್ ಆಫ್ ಫಂಕ್ಷನ್, 2 ಫಂಕ್ಷನ್ಸ್ ಅಂತ ಕರಿತೀವಿ. 2 ಫಂಕ್ಷನ್ ಇದ್ದರೆ, 3 ಫಂಕ್ಷನ್ ಇದ್ದರೆ ಕಾಂಪೋಸಿಷನ್ ಆಫ್ 3 ಫಂಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಫಂಕ್ಷನ್ ಒಳಗಡೆ ಫಂಕ್ಷನ್. ಈ ರೀತಿ ಇದ್ದಾಗ ನಾವು ವಿ ಯೂಸ್ ಚೈನ್ ರೂಲ್. ಈಗ ನಿಮಗೆ ಒಂದು ವ್ಯತ್ಯಾಸ ತಿಳ್ಕೊಂಡಿರಬೇಕು. ಚೈನ್ ರೂಲಲ್ಲಿ ಒಂದೇ ಫಂಕ್ಷನ್ ಇರುತ್ತೆ, ಆದರೆ ಒಂದರೊಳಗಡೆ ಇರುತ್ತೆ ಫಂಕ್ಷನ್. ಅದೇ ಪ್ರಾಡಕ್ಟ್ ರೂಲಲ್ಲಿ ಬೇರೆ ಬೇರೆ ಇರುತ್ತೆ. 2 ಫಂಕ್ಷನ್ ಕೊಟ್ಟಿದ್ದಾರೆ ಅಂದರೆ ಅವೆರಡೂ ಫಂಕ್ಷನ್ ಬೇರೆ ಬೇರೆ ಆಗಿರುತ್ತೆ. ಆವಾಗ ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೋಬೇಕು. ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದ್ದಾಗ ಅದನ್ನು ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ ಕರಿತೀವಿ. ಆವಾಗ ನಾವು ಚೈನ್ ರೂಲ್ ಉಪಯೋಗಿಸ್ಕೋಬೇಕು. ಸೊ ಮುಖ್ಯವಾಗಿ ನಿಮಗೆ ಲೆಕ್ಕಗಳು ಮಾಡಿದ್ರೆ ನಿಮಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಮೊದಲೇ ಲೆಕ್ಕ ನೋಡೋಣ. ಫೈನ್ ದಿ ಡೆರಿವೇಟಿವ್ ಆಫ್ y is equal to sin of cos x with respect to x. ಇಲ್ಲಿ ನೀವು ನೋಡ್ತಾ ಇದ್ದರೆ ಇಲ್ಲಿ y is equal to sin of cos x. ಇಲ್ಲಿ sin x ಇಲ್ಲ, sin x ಇಂಟು cos x ಆಗಿದ್ದರೆ ಇದು ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೋಬೇಕಾಗಿತ್ತು. ಆದರೆ ಇಲ್ಲಿರೋದು sin of cos x ಆಗಿರೋದ್ರಿಂದ ಸೊ ಇಟ್ ಈಸ್ ಲೈಕ್ ಕಾಂಪೋಸಿಷನ್ ಆಫ್ 2 ಫಂಕ್ಷನ್ಸ್. ಯಾವ್ಯಾವ 2 ಫಂಕ್ಷನ್ಸು? ಒಂದು ಸೈನ್ ಫಂಕ್ಷನ್ನು, ಇನ್ನೊಂದು ಕೊಸೈನ್ ಫಂಕ್ಷನ್ನು. ನೋಡೋಣ ಯಾವ ರೀತಿ ನೊಟೇಷನ್ ಬರ್ಕೋಬೇಕು ಅಂತ. ಸೊ ಕೊಟ್ಟಿರೋದು y is equal to sin of cos x. ಸೊ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಇದೆ. ಮತ್ತು ಇಲ್ಲಿ ಗಮನಿಸಿ, ಇಲ್ಲಿ ಎಕ್ಸು ಇಲ್ಲಿ ಒಂದೇ ಒಂದಿದೆ. ಐ ಮೀನ್ ಟು ಸೇ ಇಂಡಿಪೆಂಡೆಂಟ್ ವೇರಿಯಬಲ್ ಏನಾಗಿದೆ ಇಲ್ಲಿ ಎಕ್ಸು, ಅದು ಒಂದೇ ಸಲ ಇದ್ದರೆ ಇಟ್ಸ್ ಒನ್ ಫಂಕ್ಷನ್. ಕಾಂಪೋಸಿಷನ್ ಆಫ್ ಫಂಕ್ಷನ್ ಫೈನಲ್ ಆಗಿ ಏನು ಬರುತ್ತೋ ಅದು ಕೂಡ ಸಿಂಗಲ್ ಫಂಕ್ಷನ್ನೇ ಅದು. ಸೊ ಇದೇ ನಿಮಗೆ ಮೇಯ್ನಾಗಿ ಡಿಫ್ರೆನ್ಸ್ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಡಕ್ಟ್ ರೂಲಲ್ಲಿ 2 ಸಲ ಎಕ್ಸ್ ಅಥವಾ ಏನು ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೋ ಅದು 2 ಸಲ ಅಥವಾ 3 ಸಲ ಇರ್ಬೋದು. ಆದರೆ ಚೈನ್ ರೂಲ್ ಕಾಂಪೋಸಿಷನ್ ಆಫ್ ಫಂಕ್ಷನ್ ನಿಮ್ಗೆ ಹೆಂಗೆ ಅನಲೈಸ್ ಮಾಡಬೇಕಾಗುತ್ತೆ ಅಥವಾ ನೀವು ಹೆಂಗೆ ಅದನ್ನು ಕಂಡುಹಿಡಿಬೋದು ಅಂದರೆ ಒಂದೇ ಒಂದು ಎಕ್ಸ್ ಇರುತ್ತೆ ಅಥವಾ ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ. ಇಲ್ಲಿ ನೋಡಿದ್ರೆ ಕಾಸ್ ಒಳಗಡೆ ಒಂದೇ ಒಂದು ಎಕ್ಸ್ ಇದೆ, ಸೊ ಇನ್ನೆಲ್ಲೂ ಎಕ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇದು ಕಾಂಪೋಸಿಷನ್ ಆಫ್ ಫಂಕ್ಷನ್ನು. ಅದರಿಂದ ಇದನ್ನು ಚೈನ್ ರೂಲ್ ಮೂಲಕನೇ ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಇದು ನೋಡೋಕ್ಕೆ ಹೇಗಿದೆ, y is equal to f of u of x. u of x ಅಂದರೆ ಏನು? ಐ ಮೀನ್ ಟು ಸೇ ಎಕ್ಸ್ ಯು ಕ್ಯಾನ್ ನೋಡಿ ನೊಟೇಷನ್ಸಲ್ಲಿ ಬರೀಬೇಕಾದ್ರೆ ಕೆಲವೊಂದು ಸಲ ಯು ಆಫ್ ಎಕ್ಸ್ನ ಯು ಅಂತ ಇಟ್ಕೋತೀವಿ. ಇಟ್ ಈಸ್ ಅಂಡರ್ಸ್ಟುಡ್. ಈಗ ಎಫ್ ಆಫ್ ಎಕ್ಸ್ನ ಎಫ್ ಅಂತಲೂ ಕೆಲವೊಂದು ಸಲ ಬರಿತೀವಿ. ಅದೇ ರೀತಿ ಯು ಆಫ್ ಎಕ್ಸ್ನ ಯು ಅಂತ ಇಟ್ಕೋತೀವಿ. ಯು ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಸೊ ಈ ರೀತಿ ಆದಾಗ ಯು ಈಸ್ ಕಾಸ್ ಎಕ್ಸ್ ಆದರೆ ವೈ ಈಸ್ ಈಕ್ವಲ್ ಟು ಸೈನ್ ಯು ಆಯಿತು. ಬಿಕಾಸ್ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸ್ ಎಕ್ಸ್ ಇದ್ದು ವೈ ಈಸ್ ಈಕ್ವಲ್ ಟು ಸೈನ್ ಯು ಆಯಿತು. ಸೊ ಎಲ್ಲಿ ಕಾಸ್ ಎಕ್ಸ್ ಇರುತ್ತೋ ಅಲ್ಲೆಲ್ಲ ಯು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಈ ರೀತಿ ಇದ್ದಾಗ ನಿಮಗೆ ಗೊತ್ತಿದೆ ಚೈನ್ ರೂಲ್ ಆಫ್ 2 ಫಂಕ್ಷನ್ಸ್, ಐ ಮೀನ್ ಟು ಸೇ ಕಾಂಪೋಸಿಷನ್ ಆಫ್ 2 ಫಂಕ್ಷನ್ಸ್. dy by dx is equal to dy by du into du by dx. ಸೊ
ಈ ಒಂದು ಫಾರ್ಮುಲಾ ಕಟ್ಕೋಬೇಕು. ನಮಗೇನು ಬೇಕಾಗಿದೆ, dy ಬೈ ಡಿ ಯು ಬೇಕಾಗಿದೆ, ಅದೇ ರೀತಿ ಡಿ ಯು ಬೈ ಡಿ ಎಕ್ಸ್ ಬೇಕಾಗಿದೆ. ನಮ್ಮ ಕಂಡುಹಿಡಿಬೇಕಾಗಿರೋದೇನು, dy ಬೈ ಡಿ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಡುಹಿಡಿಬೇಕು. ಅದಕ್ಕೆ ನಮಗೆ ಬೇಕಾಗಿರೋದು dy ಬೈ ಡಿ ಯು ಮತ್ತು ಡಿ ಯು ಬೈ ಡಿ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಯು, ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಡುಹಿಡಿಬೇಕು. ಸೊ ಎರಡು ಗೊತ್ತಿದೆ ನಮಗೆ. y ಈಸ್ ಈಕ್ವಲ್ ಟು ಸೈನ್ ಯು ಆಗೋಗ್ಬಿಟ್ಟಿದೆ ಬಿಕಾಸ್ ಕಾಸ್ ಎಕ್ಸ್ ಈಸ್ ಯು. ಹಾಗಾದರೆ dy ಬೈ ಡಿ ಯು ಈಸ್ ಕಾಸ್ ಯು. ಈಗ dy ಬೈ ಡಿ ಎಕ್ಸ್ ಇದ್ದಿದ್ದರೆ ಪರ್ಟಿಕ್ಯುಲರಾಗಿ y ಸೈನ್ ಎಕ್ಸ್ ಇದ್ದಿದ್ರೆ ಏನು ಬರಿತಾ ಇದ್ರಿ, ವೆನ್ ದೆರ್ ಈಸ್ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದರೆ dy ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಅಂತ ಬರೀತಿದ್ರಿ. ಅದೇ ರೀತಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಯು ಆಗಿರೋದ್ರಿಂದ y ಈಸ್ ಈಕ್ವಲ್ ಟು ಸೈನ್ ಯು ಅಂದಿದ ತಕ್ಷಣ dy ಬೈ ಡಿ ಯು ಕಾಸ್ ಯು ಆಯಿತು. ಅದೇ ರೀತಿ ಯು ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂದರೆ ಡಿ ಯು ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಇದು ನಿಮಗೆ ಗೊತ್ತಿದೆ, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೊ ಇದನ್ನು ಆ ಚೈನ್ ರೂಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಜಾಗದಲ್ಲಿ ಕಾಸ್ ಯು ಆಯಿತು, ಡಿ ಯು ಬೈ ಡಿ ಎಕ್ಸಲ್ಲಿ ಮೈನಸ್ ಸೈನ್ ಯು ಸಬ್ಸ್ಟಿಟ್ಯೂಟ್ ಮಾಡಿದೆ. ಆದರೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಎಲ್ಲ ಎಕ್ಸಲ್ಲೇ ಇತ್ತು. ಅಂದರೆ ವೈ ಈಸ್ ಈಕ್ವಲ್ ಟು ಸೈನ್ ಆಫ್ ಕಾಸ್ ಎಕ್ಸ್ ಇತ್ತು. ಅಂದರೆ ಎಲ್ಲೂ ಯು ಅಲ್ಲಿ ಇರಲಿಲ್ಲ, ನಾವು ಯು ಅಂತ ನೊಟೇಷನ್ ಕೊಟ್ಕೊಂಡ್ವಿ. ಸೊ ಫೈನಲ್ ಆಗಿ ಆನ್ಸರಲ್ಲಿ ಯು ಅಲ್ಲಿ ಇರಬಾರ್ದು, ಎಲ್ಲ ಎಕ್ಸಲ್ಲೇ ಇರಬೇಕು. ಆದ್ದರಿಂದ ಯು ಅಂದರೆ ಏನು, ಕಾಸ್ ಎಕ್ಸ್. ಅದನ್ನು ಎಲ್ಲೆಲ್ಲಿ ಯು ಇರುತ್ತೋ ಅಲ್ಲೆಲ್ಲ ಕಾಸ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್. ಸೊ ದಿಸ್ ಇಸ್ ವಾಟ್ ಈಸ್ ನೋನ್ ಆ್ಯಸ್ ಚೈನ್ ರೂಲ್. ಇದನ್ನೇ ನಾವು ಚೈನ್ ರೂಲ್ ಅಂತ ಕರೆಯೋದು. ಈಗ ನಿಮಗೆ ಈ ಒಂದು ಲೆಕ್ಕ ಯಾವಾಗ ಉಪಯೋಗಿಸ್ಕೋಬೇಕು, ಯಾವಾಗ ಚೈನ್ ರೂಲ್ ಉಪಯೋಗಿಸ್ಕೋಬೇಕು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಮುಂದಿನ ಲೆಕ್ಕ ನೋಡೋಣ. ಫೈನ್ ದಿ ಡೆರಿವೇಟಿವ್ ಆಫ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದು ಕೂಡ ಕಾಂಪೋಸಿಷನ್ ಆಫ್ ಟು ಫಂಕ್ಷನ್. ಯಾವುದು, ಒಂದು ಲಾಗರ್ದಮಿಕ್ ಫಂಕ್ಷನ್ ಅಂದರೆ ಲಾಗ್ ಎಕ್ಸ್ ಥರ ಇದ್ದಿದ್ದರೆ ಅದು ಒಂದು ಫಂಕ್ಷನು, ಇನ್ನೊಂದು ಸೈನ್ ಫಂಕ್ಷನ್ ಅಂದರೆ ಸೈನ್ ಎಕ್ಸ್. ಒಂದರೊಳಗಡೆ ಒಂದಿದೆ, ಲಾಗ್ ಫಂಕ್ಷನ್ ಒಳಗಡೆ ಸೈನ್ ಎಕ್ಸ್ ಇದೆ. ಇದು ಕಾಂಪೋಸಿಷನ್ ಆಫ್ ಫಂಕ್ಷನ್, ಟು ಫಂಕ್ಷನ್ಸ್. ಸೊ ಇದು ಈ ರೀತಿ ಇದ್ದರೆ ಚೈನ್ ರೂಲ್ ಉಪಯೋಗಿಸ್ಕೋಬೇಕು. ಅಕಸ್ಮಾತ್ ಲಾಗ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇದ್ದಿದ್ದರೆ ಆವಾಗ ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೋಬೇಕು. ಇಲ್ಲಿ ಎಷ್ಟು ಫಂಕ್ಷನ್ ಇದೆ, ಒಂದೇ ಫಂಕ್ಷನ್ ಇರೋದು, ಯಾಕೆಂದರೆ ಎಕ್ಸ್ ಇರೋದು ಒಂದೇ ಇಲ್ಲಿ. ಸೊ ಇದು ಕಾಂಪೋಸಿಷನ್ ಆಫ್ ಫಂಕ್ಷನ್. ಹಾಗಾದರೆ ಚೈನ್ ರೂಲ್ ಉಪಯೋಗಿಸ್ಕೋಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಲೆಕ್ಕದಲ್ಲೂ ಇದೇ ರೀತಿ ಬರ್ಕೊಂಡು ಹೋದ್ವಿ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಯು ಆಫ್ ಎಕ್ಸ್ ವೇರ್ ಯು ಈಸ್ ಸೈನ್ ಎಕ್ಸ್. ಒಳಗಡೆ ಏನಿದೆ ಆ ಸೈನ್ ಎಕ್ಸ್ನ ಯು ಅಂತ ಇಟ್ಕೋತಾ ಇದ್ದೀವಿ. ವೆನ್ ಇಟ್ ಬಿಕಮ್ಸ್ ಯು ದೆನ್ ವೈ ಈಸ್ ಈಕ್ವಲ್ ಟು ಲಾಗ್ ಯು ಆಯಿತು. ಎಲ್ಲೆಲ್ಲಿ ಸೈನ್ ಎಕ್ಸ್ ಇದೆಯೋ ಅಲ್ಲೆಲ್ಲ ಯು ಬರಿತಾ ಇದ್ದೀವಿ. ಸೊ ಯು ಶುಡ್ ರಿಮೆಂಬರ್ ವೆನ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಯು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು. ಅಂದರೆ ವೈ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯು ಇನ್ ಟರ್ನ್ ಡಿಪೆಂಡ್ಸ್ ಆನ್ ಎಕ್ಸ್. ಇಲ್ಲಿ ವೈ ಡಿಪೆಂಡ್ಸ್ ಆನ್ ಯು ಅಂದರೆ ಸೈನ್ ಎಕ್ಸ್, ಸೈನ್ ಎಕ್ಸ್ ಡಿಪೆಂಡ್ಸ್ ಆನ್ ಎಕ್ಸ್. ಈಗ ಎಕ್ಸು ಚೂರು ಚೇಂಜ್ ಆದರೆ ಸೈನ್ ಎಕ್ಸ್ ಚೇಂಜ್ ಆಗತ್ತೆ, ಸೈನ್ ಎಕ್ಸ್ ಚೇಂಜ್ ಆದರೆ ಲಾಗರ್ದಮಿಕ್ ಆಫ್ ದಟ್ ವ್ಯಾಲ್ಯೂ ವಿಲ್ ಆಲ್ಸೋ ಚೇಂಜ್. ಅಂದರೆ ಐ ಮೀನ್ ಟು ಸೇ ವೈ ಚೇಂಜಸ್. ಸೊ ಆದ್ದರಿಂದ ಇದು ಚೈನ್ ರೂಲಲ್ಲಿ ಈ ರೀತಿ ಬರೆದಿದ್ದೀವಿ ಫಾರ್ಮುಲಾ. ಹಾಗಾದರೆ ನಮಗೇನೇನು ಬೇಕು, ಯಥಾ ಪ್ರಕಾರ ಲಾಸ್ಟ್ ಲೆಕ್ಕದಲ್ಲಿ ಹೇಗೆ ಮಾಡೋದು ಅದೇ ರೀತಿ ಫಾಲೋ ಮಾಡ್ತಾ ಹೋಗೋಣ. ವೈ ಈಸ್ ಈಕ್ವಲ್ ಟು ಲಾಗ್ ಯು, ಯು ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ನಮಗೆ ಡಿ ವೈ ಬೈ ಡಿ ಯು ಬೇಕು, ಡಿ ಯು ಬೈ ಡಿ ಎಕ್ಸ್ ಬೇಕು. ಡಿ ವೈ ಬೈ ಡಿ ಯು ಅಂದರೆ ಡೆರಿವೇಟಿವ್ ಆಫ್ y with respect to u. What is the derivative of log u with respect to u? 1 by u. Because log x ನ with respect to x ಮಾಡಿದ್ರೆ 1 by x. log x ಗೆ 1 by x ಅಂತ ಬರಿತೀವಿ with respect to x. ಅದೇ ರೀತಿ log u with respect to u ಅಂದರೆ 1 by u. ಹಾಗೆಯೇ ಯುಗೆ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡಿ ಯು ಬೈ ಡಿ ಎಕ್ಸ್ ಮಾಡಿದ್ರೆ ಇಟ್ ಈಸ್ ಕಾಸ್ ಎಕ್ಸ್.
ಇದನ್ನು ತೊಗೊಂಡು ಬಂದು ಚೈನ್ ರೂಲಲ್ಲಿ ಇರ್ತಕ್ಕಂಥ ಟರ್ಮ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎಲ್ಲೆಲ್ಲಿ ಡಿ ವೈ ಬೈ ಡಿ ಯು ಇದೆಯೋ ಅಲ್ಲೆಲ್ಲ 1/u, ಎಲ್ಲೆಲ್ಲಿ ಡಿ ಯು ಬೈ ಡಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಕಾಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ರೀತಿ ಬಂತು. ಮತ್ತು ಹೋದ ಲೆಕ್ಕ ಹೇಳ್ದಂಗೆ ಅಲ್ಲಿ ಯು ಬೇರೆ ಆಗಿತ್ತು. ಈ ಯು ನಾಪಕ ಇಟ್ಕೋಬೇಕು. ಈ ಏನು ಯು ಅಂತ ಬರೆದಿದ್ದೀವಿ ಈ ಲೆಕ್ಕದಲ್ಲಿ, ಈ ಲೆಕ್ಕಕ್ಕೆ ಸಂಬಂಧಿಸಿದ ಮಾತ್ರ ಹಳೆ ಲೆಕ್ಕದ್ದು ಯುನ ತೊಗೊಂಬಂದು ಇಲ್ಲಿ ಬರೆಯೋಕ್ಕಾಗಲ್ಲ. ಮತ್ತು ಕೊಟ್ಟಿರೋ ಲೆಕ್ಕ ಎಲ್ಲ ಎಕ್ಸಲ್ಲಿರೋದ್ರಿಂದ ಎಕ್ಸಲ್ಲೇ ವಾಪಸ್ಸು ನಾವು ಬರೀಬೇಕಾಗತ್ತೆ. ಇಲ್ಲಿ ಯು ಅಂದರೆ ಸೈನ್ ಎಕ್ಸ್. ಸೊ ಯುನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/sin x ಇಂಟು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಎಕ್ಸ್ ಬರುತ್ತೆ. ಯಾಕೆ? ಬಿಕಾಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಈಸ್ ಕಾಟ್ ಎಕ್ಸ್. ನೀವು ಇಷ್ಟು ಕಾಟ್ ಎಕ್ಸ್ ಬರೆದ್ರೂ ಓಕೆ, ಅಥವಾ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರೆದಿದ್ರು ಇಟ್ಸ್ ವೆಲ್ ಅಕ್ಸೆಪ್ಟೆಡ್ ಆನ್ಸರ್. ಯಾಕೆಂದರೆ ನಮಗೆ ಇಲ್ಲಿ ಮುಖ್ಯವಾಗಿ ಉದ್ದೇಶ ಏನು? ಚೈನ್ ರೂಲ್ ಕಲಿಯೋದು. ಚೈನ್ ರೂಲ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಸಿಂಪ್ಲಿಫಿಕೇಷನ್ ಯು ಕ್ಯಾನ್ ಡೂ ಬೈ ಯುವರ್ ಸೆಲ್ಫ್. ಫಸ್ಟ್ ಪಿ ಯು ಸಿಲೆಲ್ಲ ಕಲ್ತಿರ್ತೀರ. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಅಂತ. ಇನ್ನೂ ಒಂದು ಲೆಕ್ಕ ನೋಡೋಣ. ಫೈಂಡ್ ದಿ ಡೆರಿವೇಟಿವ್ ಆಫ್ y is equal to log of tan of x square with respect to x. ಇಲ್ಲಿ ಗಮನಿಸಿ, y is equal to log of tan of x square ಅಂದಿದ ತಕ್ಷಣ y ಅಂದರೆ ಲಾಗ್ ಎಕ್ಸ್, ಲಾಗ್ ಫಂಕ್ಷನ್ ಅದು. y ಅಂದರೂ ಒಂದೇ, ಲಾಗ್ ಫಂಕ್ಷನ್ ಅಂದರೂ ಒಂದೇ, ನಾಲ್ಕು ಇಟ್ಕೋಬೇಕು ಯಾವಾಗಲೂ ಅಷ್ಟೇ. y is equal to f of x ಅಂದಿದ ತಕ್ಷಣ y ಅಂದರೂ ಒಂದೇ, f ಅಂದರೂ ಒಂದೇ, f of x ಅಂದರೂ ಒಂದೇ. ಅದೇ ರೀತಿ ಇಲ್ಲಿ y, ಐ ಮೀನ್ ಟು ಸೇ ಲಾಗ್ ಡಿಪೆಂಡ್ಸ್ ಆನ್ ಟ್ಯಾನ್ ಡಿಪೆಂಡ್ಸ್ ಆನ್ ದಿ ಫಂಕ್ಷನ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ನು, ಅದರೊಳಗೆ ಇನ್ನೊಂದು ಫಂಕ್ಷನ್ ಇದೆ. ಒಟ್ಟು ಇಲ್ಲಿ 3 ಫಂಕ್ಷನ್ ಒಂದರೊಳಗಡೆ ಒಳಗಡೆ ಒಂದಿದೆ. ಇದು ಕಾಂಪೋಸಿಷನ್ ಆಫ್ ಫಂಕ್ಷನ್. ಇಲ್ಲೂ ಗಮನಿಸಿ ಎಕ್ಸ್ ಒಂದೇ ಇದೆ. ಈಗ ಕಾಂಪೋಸಿಷನ್ ಅಂದಿದ ತಕ್ಷಣ ನೀವು ಇದು ಚೈನ್ ರೂಲ್ ಉಪಯೋಗಿಸ್ಕೋಬೇಕಾಗತ್ತೆ. ಅದೇ ಅಕಸ್ಮಾತ್ ಲಾಗ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇದ್ದಿದ್ರೆ ದೆನ್ ಯು ಶುಡ್ ಹ್ಯಾಡ್ ಯೂಸ್ಡ್ ಪ್ರಾಡಕ್ಟ್ ರೂಲ್ ಉಪಯೋಗಿಸ್ಕೋಬೇಕಾಯ್ತು ಆ ಸಂದರ್ಭದಲ್ಲಿ. ಆದರೆ ಇಲ್ಲಿ ಕಾಂಪೋಸಿಷನ್ ಇರೋದ್ರಿಂದ ಚೈನ್ ರೂಲ್ ಉಪಯೋಗಿಸ್ಕೋಬೇಕು. ಇಲ್ಲಿ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಫಂಕ್ಷನ್ನು, ಅದರೊಳಗಡೆ ಇನ್ನೊಂದು ಫಂಕ್ಷನ್ ಯಾವುದು ಅಂದರೆ ಎಕ್ಸ್ ಸ್ಕ್ವೇರ್. ಒಟ್ಟು 3 ಫಂಕ್ಷನ್ ಇದೆ. ಲಾಗ್ ಆಫ್ ಸಮಥಿಂಗ್, ಟ್ಯಾನ್ ಆಫ್ ಸಮಥಿಂಗ್ ಮತ್ತು ಎಕ್ಸ್ ಸ್ಕ್ವೇರ್. ಎಲ್ಲಿ ತನಕ ನಾವು ಸ್ಟ್ಯಾಂಡರ್ಡ್ ಫಂಕ್ಷನ್ ನೋಡ್ತಾ ಇರ್ತೀವೋ, ಸ್ಟ್ಯಾಂಡರ್ಡ್ ಫಂಕ್ಷನ್ ಅಂದರೆ ವಾಟ್ ಎವರ್ ದಿ ಫಂಕ್ಷನ್ ಯು ನೋ ದ ಡೆರಿವೇಟಿವ್ಸ್. ಈಗ ಉದಾಹರಣೆಗೆ ಸೈನ್ ಎಕ್ಸ್ ಗೊತ್ತು, ಕಾಸ್ ಎಕ್ಸ್ ಅಂದರೆ ಗೊತ್ತು, ಎಕ್ಸ್ ಪವರ್ ಎನ್ ಗೊತ್ತು, ಲಾಗ್ ಎಕ್ಸ್ ಗೊತ್ತು. ಆ ಟೇಬಲಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಇದೆಯಲ್ಲ ಅವೆಲ್ಲ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ಗಳು. ಒಂದು ಒಳಗಡೆ ಒಂದು ಇದ್ದಾಗ ಆ ಒಂದು ಫಂಕ್ಷನ್ ಸ್ಟ್ಯಾಂಡರ್ಡ್ ಫಂಕ್ಷನ್ ಥರ ಕಾಣಿಸೋ ತನಕ ನೀವು ನೋಡ್ತಾ ಹೋಗಬೇಕಾಗತ್ತೆ. ಲೆಕ್ಕ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಇದು. ಇಲ್ಲಿ ಕೊಟ್ಟಿರೋದು y ಈಸ್ ಈಕ್ವಲ್ ಟು ಎಫ್ ಆಫ್ ಯು ಆಫ್ ಎಸ್ ಆಫ್ ಎಕ್ಸ್. ಈಗ ಎಸ್ ಅಂದರೂ ಒಂದೇ, ಎಸ್ ಆಫ್ ಎಕ್ಸ್ ಅಂದರೂ ಒಂದೇ. ಯು ವಿಲ್ ನೆಗ್ಲೆಕ್ಟ್ ದಟ್ ಎಕ್ಸ್ ಅನ್ನೋದನ್ನು. ಎಲ್ಲೆಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯೋ ಅಲ್ಲೆಲ್ಲ ಎಸ್ ಹಾಕೋಣ. ಎಸ್ ಹಾಕಿದ ತಕ್ಷಣ ಏನಾಗೋಯ್ತು, y ಈಸ್ ಈಕ್ವಲ್ ಟು ಲಾಗ್ ಆಫ್ ಟ್ಯಾನ್ ಎಸ್ ಆಯಿತು. ಅಂದರೆ ಎಕ್ಸ್ ಸ್ಕ್ವೇರ್ ಎಲ್ಲಿರುತ್ತೋ ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಎಸ್ ಹಾಕಿದ್ದೀವಿ. ಸೊ ಇವಾಗ ಏನಾಯ್ತಿದು ನೊಟೇಷನು, y ಈಸ್ ಈಕ್ವಲ್ ಟು ಎಫ್ ಆಫ್ ಯು ಆಫ್ ಎಸ್ ಆಯಿತು. ಹಾಗಂದರೆ ಯು ಅಂದರೆ ಏನು? ಯು ಈಸ್ ಟ್ಯಾನ್ ಎಸ್. ಯು ಟ್ಯಾನ್ ಎಸ್ ಆದರೆ y ಈಸ್ ಈಕ್ವಲ್ ಟು ಲಾಗ್ ಯು ಆಯ್ತಿದು. ಸೊ ಒಳಗಡೆ ಏನಿದೆಯೋ ಇನ್ನರ್ ಮೋಸ್ಟ್ ಫಂಕ್ಷನ್ಗೆ ಎಸ್ ಅಂತ ಇಟ್ಕೊಂಡಿದ್ದೀವಿ, ಅಂದರೆ ಎಕ್ಸ್ ಸ್ಕ್ವೇರ್ಗೆ ಎಸ್ ಅಂತ ಇಟ್ಕೊಂಡ್ವಿ. ಅದು ಎಸ್ ಅಂದಿದ ತಕ್ಷಣ ಏನಾಗೋಯ್ತು, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಟ್ಯಾನ್ ಎಸ್ ಆಗೋಯ್ತು. ಈಗ ಟ್ಯಾನ್ ಎಸ್ನ ಯು ಅಂತ ಇಟ್ಕೋತಾ ಇದ್ದೀವಿ. ಆ ಟ್ಯಾನ್ ಎಸ್ನ ಯು ಅಂತ ಇಟ್ಕೊಂಡಿದ್ದ ತಕ್ಷಣ ವೈ ಏನಾಗೋಯ್ತು, ವೈ ಈಸ್ ಈಕ್ವಲ್ ಟು ಲಾಗ್ ಯು ಆಯಿತು. ಸೊ ಒಳಗಡೆ ಇರ್ತಕ್ಕಂಥ ಇನ್ನರ್ ಮೋಸ್ಟ್ ಫಂಕ್ಷನ್ಗೆ ಎಸ್ಸು, ಸೆಕೆಂಡ್ ಇನ್ನರ್ ಮೋಸ್ಟಲ್ಲಿ ಅದನ್ನು ಯು. ಸೊ ಆವಾಗ ಕೊಟ್ಟಿರೋ ಫಂಕ್ಷನು ವೈ ಈಸ್ ಈಕ್ವಲ್ ಟು ಲಾಗ್ ಯು ಆಯಿತು. ಸೊ ಇದಕ್ಕೆ ಚೈನ್ ರೂಲು
ಡಿ ವೈ ಬೈ ಡಿ ಎಕ್ಸ್ ನಾವು ಏನು ಕಂಡುಹಿಡಿಬೇಕಾಗಿರೋದು ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಸ್ ಇಂಟು ಡಿ ಎಸ್ ಬೈ ಡಿ ಎಕ್ಸ್. ವೈ ಡಿಪೆಂಡ್ಸ್ ಆನ್ ಯು ಡಿಪೆಂಡ್ಸ್ ಆನ್ ಎಸ್ ಡಿಪೆಂಡ್ಸ್ ಆನ್ ಎಕ್ಸ್. ಸೊ ವೈ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಎಕ್ಸ್. ಸೊ ಇದು ಏನೇನು ಬೇಕೋ ಈ ಟರ್ಮಲ್ಲಿ, ಈ ಒಂದು ಫಾರ್ಮುಲಾದಲ್ಲಿ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ಕಂಡುಹಿಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ವೈ ಈಸ್ ಈಕ್ವಲ್ ಟು ಲಾಗ್ ಯು, ಅದರ ಡೆರಿವೇಟಿವು 1/u ವಿತ್ ರೆಸ್ಪೆಕ್ಟ್ ಟು ಯು. ಅದು ನಾಪ್ಕ ಇಟ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ಯಾವುದನ್ನು ಮಾಡ್ತಾ ಇದ್ದೀವಿ, ನೀವು ಯಾವುದನ್ನೋ ಬೇರೆ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಬೇರೆ ವೇರಿಯೇಬಲ್ ಮಾಡಿದ್ರೆ ಅದು ಹಿಂಗೆ ಬರಲ್ಲ, ಆವಾಗ ತಿರ್ಗಾ ಚೈನ್ ರೂಲ್ ಉಪಯೋಗಿಸ್ಕೋಬೇಕಾಗತ್ತೆ. ವೈ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಡಿ ವೈ ಬೈ ಡಿ ಯು ದಟ್ ಇಸ್ ನಥಿಂಗ್ ಬಟ್ 1/u. ಅದೇ ರೀತಿ ಯು ಈಸ್ ಈಕ್ವಲ್ ಟು ಟ್ಯಾನ್ ಎಸ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಸ್ ಅಂದರೆ ಡಿ ಯು ಬೈ ಡಿ ಎಸ್. ಈ ನೋಟೇಷನ್ಗಳಿಗೆ ಚೆನ್ನಾಗಿ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಸ್. ಹಾಗಂದರೆ ಯು ನೋ ದಟ್ ಟ್ಯಾನ್ ಎಕ್ಸ್ ಇದ್ದರೆ ಡೆರಿವೇಟಿವ್ ಸೀಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದೇ ರೀತಿ ಟ್ಯಾನ್ ಎಸ್ ಇದ್ದರೆ ಡೆರಿವೇಟಿವ್ ಆಫ್ ಟ್ಯಾನ್ ಎಸ್ ವಿತ್ ರೆಸ್ಪೆಕ್ಟ್ ಟು ಎಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಆಫ್ ಎಸ್. ಹಾಗೆಯೇ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಸ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಎಸ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ಆಗುತ್ತೆ. ಇದನ್ನೆಲ್ಲ ತೊಗೊಂಡು ಬಂದು ಈ ಮೂರನ್ನು ತೊಗೊಂಡು ಬಂದು ಕೊಟ್ಟಿರ್ತಕ್ಕಂಥ ಚೈನ್ ರೂಲ್ ಅಂದರೆ ಚೈನ್ ರೂಲ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಸ್ ಇಂಟು ಡಿ ಎಸ್ ಬೈ ಡಿ ಎಕ್ಸ್. ಇದರೊಳಗೆ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/u ಇಂಟು ಸೀಕೆಂಡ್ ಸ್ಕ್ವೇರ್ ಆಫ್ ಎಸ್ ಇಂಟು 2x. ಅಂದರೆ ಎಲ್ಲೆಲ್ಲಿ ಡಿ ವೈ ಬೈ ಡಿ ಯು ಇದೆಯೋ ಅಲ್ಲೆಲ್ಲ 1/u, ಎಲ್ಲೆಲ್ಲಿ ಡಿ ಯು ಬೈ ಡಿ ಎಸ್ ಇದೆಯೋ ಅಲ್ಲೆಲ್ಲ ಸೀಕೆಂಡ್ ಸ್ಕ್ವೇರ್ ಆಫ್ ಎಸ್, ಎಲ್ಲೆಲ್ಲಿ ಡಿ ಎಸ್ ಬೈ ಡಿ ಎಕ್ಸ್ ಇದೆಯೋ ಅಲ್ಲೆಲ್ಲ 2x ಹಾಕಿದ್ದೀವಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಯಾಕೆ ಕೊಟ್ಟಿರೋ ಲೆಕ್ಕ ಎಸ್ ಅಲ್ಲೂ ಕೊಟ್ಟಿಲ್ಲ, ಯು ಅಲ್ಲೂ ಕೊಟ್ಟಿಲ್ಲ, ಎಲ್ಲ ಎಕ್ಸಲ್ಲಿದೆ. ಹಾಗಾದರೆ ಯು ಅಂದರೆ ಏನು? ಯು ಅಂದರೆ ಟ್ಯಾನ್ ಎಸ್. ಎಲ್ಲೆಲ್ಲಿ ಯು ಇರುತ್ತೋ ಅಲ್ಲೆಲ್ಲ ಟ್ಯಾನ್ ಎಸ್ ಹಾಕಬೇಕು. ಅದಾದ ನಂತರದಲ್ಲಿ ಎಲ್ಲೆಲ್ಲಿ ಎಸ್ ಇರುತ್ತೋ ಅಲ್ಲೆಲ್ಲ ಎಕ್ಸ್ ಸ್ಕ್ವೇರ್ ಹಾಕಬೇಕು. ಯಾಕೆ ಅಂದರೆ ನಾವು ಕೊಟ್ಟಿರೋ ಲೆಕ್ಕ ನೋಡ್ಕೋಬೇಕು. ಕೊಟ್ಟಿರೋ ಲೆಕ್ಕ ಎಲ್ಲ ಎಕ್ಸಲ್ಲಿ ಇರುತ್ತೆ. ಸೊ ಫೈನಲಾಗಿ ಆನ್ಸರು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/tan ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೀಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು 2x. ಸೊ ಇಲ್ಲಿಗೆ ಈ ಒಂದು ಲೆಕ್ಕ ಮುಕ್ತಾಯಗೊಂಡಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಡಿಫ್ರೆನ್ಷಿಯೇಷನ್, ಪರ್ಟಿಕ್ಯುಲರಲ್ಲಿ ಬೇಕಾದಷ್ಟು ಟೈಪ್ಸ್ಗಳು ಬರುತ್ತೆ. ಇಂಪ್ಲಿಸಿಟ್ ಡಿಫ್ರೆನ್ಷಿಯೇಷನ್ ಆಗಿರ್ಬೋದು, ಪ್ಯಾರಾಮೆಟ್ರಿಕ್ ಆಗಿರ್ಬೋದು, ಟ್ರಿಗ್ನಾಮೆಟ್ರಿಕ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಸಕ್ಸೆಸಿವ್ ಡಿಫ್ರೆನ್ಷಿಯೇಷನ್ ಆಗಿರ್ಬೋದು. ಈ ರೀತಿ ಬೇಕಾದಷ್ಟು ಟೈಪ್ಸ್ ಇದೆ. ಅದನ್ನು ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.